ರೇಣುಕಾಸ್ವಾಮಿ ಕೊಲೆ ಕೇಸಿನ ಆರೋಪಿಗಳಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ವಾರಕ್ಕೊಮ್ಮೆ ಮನೆ ಊಟಕ್ಕೆ ಅವಕಾಶ ನೀಡಿದ್ದ ಆದೇಶ ರದ್ದಾಗಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠದಿಂದ ಆದೇಶ ಹೊರಬಿದ್ದಿದೆ. ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್ಗೆ ಸಿಕ್ಕಿದ್ದ ಮನೆಯೂಟದ ಅವಕಾಶ. 57ನೇ ಸೆಷನ್ಸ್ ಕೋರ್ಟ್ ವಾರಕ್ಕೆ ಒಮ್ಮೆ ಮನೆಯೂಟಕ್ಕೆ ಆದೇಶ ನೀಡಿದೆ. ಸೆಷನ್ಸ್ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಪ್ರಾಸಿಕ್ಯೂಷನ್ ಹೈಕೋರ್ಟ್ ಮೆಟ್ಟಿಲೇರಿತು. ಹೈಕೋರ್ಟ್ ವಾರಕ್ಕೊಮ್ಮೆ ಮನೆಯೂಟ ಆದೇಶವನ್ನ ರದ್ದುಗೊಳಿಸಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಿನ ಆರೋಪಿಗಳಿಗೆ ಮತ್ತೊಂದು ಶಾಕ್ ಇದೆ. ವಾರಕ್ಕೊಂದ್ಸಲ ಮನೆ ಊಟ ತರಿಸಿಕೊಳ್ಳೋದಕ್ಕೆ ಅವಕಾಶವನ್ನ 57ನೇ ಸೆಷನ್ಸ್ ಕೋರ್ಟ್ ಕೊಟ್ಟಿತ್ತು. ಸೆಷನ್ಸ್ ಕೋರ್ಟಿನ ಈ ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರಿತು ಪ್ರಾಸಿಕ್ಯೂಷನ್. ಈಗ ಹೈಕೋರ್ಟ್ ವಾರಕ್ಕೊಮ್ಮೆ ಮನೆಯೂಟ ಆದೇಶ ಏನಿತ್ತು ಅದನ್ನ ರದ್ದುಗೊಳಿಸಿದೆ. ಅಲ್ಲಿಗೆ ಇನ್ಮೇಲೆ ವಾರಕ್ಕೊಮ್ಮೆ ಮನೆಯಿಂದ ಊಟ ತರಿಸಿಕೊಳ್ಳೋ ಅವಕಾಶ ಏನಿತ್ತು ಅದು ರದ್ದಾಗಿದೆ. ಜೈಲಿನ ಊಟವೇ ಗತಿಯಾಗಿದೆ. ವಾರಕ್ಕೊಮ್ಮೆ ಆದ್ರೂ ಮನೆ ಊಟ ಸಿಗುತ್ತಲ್ಲ ಅಂತ ಸಮಾಧಾನದಿಂದ ಇದ್ದ ಕೊಲೆ ಕೇಸ್ನ ಆರೋಪಿಗಳಿಗೆ ಶಾಕ್ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಸೆಷನ್ಸ್ ಕೋರ್ಟ್ ಕೊಟ್ಟಂತ ಆದೇಶ ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಹೈಕೋರ್ಟ್ ಈ ಆದೇಶವನ್ನ ರದ್ದುಗೊಳಿಸಿದೆ. ಅಂದ್ರೆ ಈಗ ವಿಚಾರಣಾಧೀನ ಕೈದಿಗಳಿಗೆ ಮನೆ ಊಟ ನಿರ್ಬಂಧ ಇಲ್ಲ, ಆದ್ರೆ ಕೋರ್ಟ್ ಈ ಆದೇಶ ಕೊಡೋದಕ್ಕೆ ಏನ್ ಕಾರಣ? ಅಂದ್ರೆ ಇವತ್ತು ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನು ನೀಡಿರುವಂತದ್ದು. ದರ್ಶನ್ ಅಂಡ್ ಗ್ಯಾಂಗ್ ಏನು ಈಗ ಜೈಲಿನಲ್ಲಿದೆ, ಇದಕ್ಕೆ ಸಂಬಂಧಪಟ್ಟಂತೆ A1 ಪವಿತ್ರ ಗೌಡ, A10 ನಾಗರಾಜ್, A11 ಲಕ್ಷ್ಮಣ್ ಮೂವರು ಕೂಡ ಸೆಷನ್ಸ್ ಕೋರ್ಟ್ ಮುಂದೆ ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ವಾರಕ್ಕೊಮ್ಮೆ ಆದ್ರೂ ಮನೆ ಊಟವನ್ನ ನೀಡಬೇಕು ಅಂತೇಳಿ ಸೆಷನ್ಸ್ ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು. ಸೆಷನ್ಸ್ ಕೋರ್ಟ್ ಅದಕ್ಕೆ ಒಂದು ಅನುಮತಿಯನ್ನ ಕೂಡ ಕೊಟ್ಟಿತ್ತು. ವಾರಕ್ಕೊಮ್ಮೆ ಮನೆ ಊಟಕ್ಕೆ ಅವಕಾಶವನ್ನ ಕೊಟ್ಟಿತ್ತು. ಅದರ ಜೊತೆಗೆ ಆ ಆದೇಶದಲ್ಲಿದ್ದರೆ ಈ ಕೇಸಿನ ಇತರೆ ಆರೋಪಿಗಳು ಕೂಡ ಆರೋಪಿಗಳಿಗೆ ಮನೆ ಊಟದ ಅಗತ್ಯ ಇದೆ ಅಂತೇಳಿ ವೈದ್ಯರು ಯಾವುದೇ ಸೂಚನೆಯನ್ನು ಕೊಟ್ರೆ ಅವ್ರಿಗೂ ಕೂಡ ಕೊಡಬಹುದು, ಯಾವುದೇ ಕ್ಲಾರಿಫಿಕೇಶನ್ ಅಗತ್ಯ ಇಲ್ಲದೆ ಅನ್ನುವಂತ ಆದೇಶವನ್ನ ಮಾಡಿತ್ತು. ಆ ಆದೇಶವನ್ನ ಪ್ರಶ್ನೆ ಮಾಡಿ ಪ್ರಾಸಿಕ್ಯೂಷನ್ ಅಂದ್ರೆ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿತ್ತು. ಈ ಸಂಬಂಧಪಟ್ಟಂತೆ ಅಲ್ಲಿ ವಾದ ಮಂಡಿಸುವಾಗ ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು ಅಂದ್ರೆ ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಸ್ಪೆಷಲ್ ಟ್ರೀಟ್ಮೆಂಟ್, 5 ಸ್ಟಾರ್ ಟ್ರೀಟ್ಮೆಂಟ್ ಗಳನ್ನ ಕೊಡಬಾರದು ಅನ್ನೋದು. ಅಂದ್ರೆ ಈ ಹಿಂದೆ ಇದೇ ದರ್ಶನ್ ಮತ್ತೆ ಇತರದ್ದು ಪ್ರತಾಪ್ ಜೈಲಿನಲ್ಲಿ ವಿಶೇಷ ಚಿಕಿತ್ಸೆ ಪಡ್ಕೊಂಡಿದ್ದು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಚರ್ಚೆ ಆಗಿದ್ರಿಂದ ಯಾವುದೇ ವಿಶೇಷವಾದಂತಹ ಸೌಲಭ್ಯಗಳಿಗೆ ಕೊಡಬಾರದು ಅನ್ನುವಂಥದ್ದು ಸ್ಟ್ರಿಕ್ಟ್ ಆಗಿ ಆದೇಶವನ್ನು ಮಾಡಿತ್ತು. ಈ ಆದೇಶ ಇರೋದ್ರಿಂದ ಯಾವಂದ್ರೆ ಕೈದಿಗಳು ಜೈಲಿನಲ್ಲಿರುವಂತಹ ವಿಚಾರಣಾಧೀನ ಕೈದಿಗಳಾಗ್ಲಿ ಅಥವಾ ಕನ್ವಿಕ್ಟೆಡ್ ಪ್ರಿಸನರ್ ಆಗ್ಲಿ ಅವರಿಗೆ ಮನೆ ಊಟ ಕೊಡ್ಲಿಕ್ಕೆ ಅವಕಾಶಗಳಿಲ್ಲ ಅನ್ಲೆಸ್ ಡಾಕ್ಟರ್ ಅವರ ಅಡ್ವೈಸ್ ಇಲ್ಲದೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ವೇಳೆ ಈ ಆರೋಪಿಗಳಿಗೆ ಕೊಟ್ಟಿದ್ದೆ ಅದರಲ್ಲಿ ಬೇರೆ ಆರೋಪಿಗಳು ಕೂಡ ಅದನ್ನ ಕೇಳಿದ್ದಾರೆ, ಮತ್ತೆ ಬೇರೆ ಆರೋಪಿಗಳಿಗೆ ತಾರತಮ್ಯ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮಂಡಿಸಿತ್ತು ಪ್ರಾಸಿಕ್ಯೂಷನ್. ಅದಕ್ಕೆ ಇವರು ಆರೋಪಿಗಳ ಪರವಾಗಿ ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್ ಪರವಾದ ವಕೀಲರು ಒಂದು ವಾದವನ್ನ ಮಾಡಿದ್ರು. ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ, ಹಾಗಾಗಿ ಕೊಡಬೇಕು ಅನ್ನುವಂಥದ್ದು ಮನವಿಯನ್ನ ಮಾಡಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ಆದೇಶವನ್ನ ಏನ್ ಮಾಡಿದೆ, ಆದೇಶದಲ್ಲಿ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ಶ್ವೇತಾ. ಆದ್ರೆ ಅದ್ರಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳನ್ನ ನೋಡ್ತಾ ಹೋದ್ರೆ ಅಂದ್ರೆ ಜೈಲಿಗೆ ಹೋದ ನಂತರ ಯಾವುದೇ ವ್ಯಕ್ತಿಗಳ ಒಂದು ಹ್ಯೂಮನ್ ರೈಟ್ಸ್ ಅನ್ನ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವ್ರಿಗೆ ಒಂದು ಹ್ಯೂಮನ್ ರೈಟ್ಸ್ ಇದ್ದೇ ಇರ್ತದೆ. ಆದ್ರೆ ವಿಚಾರಣಾಧೀನ ಕೈದಿಗಳಿಗೆ ಮನೆ ಊಟ ನಿರ್ಬಂಧ ಇಲ್ಲ. ಆದರೆ ಮನೆ ಊಟ ಕೊಡ್ಬೇಕು ಅನ್ನುವಂಥದ್ದಾದ್ರೆ ಅದಕ್ಕೆ ವೈದ್ಯರ ಸಲಹೆ ಅತ್ಯಂತ ಅಗತ್ಯ ಆಗಿರುತ್ತೆ. ವೈದ್ಯರ ಸಲಹೆಯನ್ನ ಪಡೆದುಕೊಂಡು ಮನೆ ಊಟವನ್ನ ಕೊಡಬೇಕು. ಆದ್ರೆ ಈ ಪ್ರಕರಣದಲ್ಲಿ ವೈದ್ಯರ ಅಂದ್ರೆ ಸಲಹೆ ಇಲ್ಲದೆ ಅವರ ಅಡ್ವೈಸ್ ಇಲ್ಲದೆ ಕೊಟ್ಟಿರುವಂತದ್ದು ಸೂಕ್ತ ಅಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಿರುವಂತದ್ದು. ಮತ್ತೆ ವೈದ್ಯರ ಸಲಹೆ ಇಲ್ಲದೆ ನೀಡಿರುವಂತದ್ದು ಕಾನೂನು ಬಾಹಿರ ಆದಂತೆ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಹಾಗಾಗಿ ಸೆಷನ್ಸ್ ಕೋರ್ಟ್ ವಾರಕ್ಕೊಮ್ಮೆ ಮನೆ ಊಟ ಏನ್ ಕೋರ್ಟ್ಗೆ ಆದೇಶವನ್ನು ಮಾಡಿದೆ, ಆದೇಶವನ್ನ ರದ್ದು ಮಾಡ್ತಾ ಇದೀವಿ ಅನ್ನುವಂಥದ್ದು. ಒಂದು ವೇಳೆ ಇವ್ರು ಕೇವಲ ಒಂದು ಮನವಿ ಆಧರಿಸಿ ಮನೆ ಊಟವನ್ನು ಕೊಟ್ಟಿದ್ದೆ ಅದರಲ್ಲಿ ಇತರೆ ಆರೋಪಿಗಳ ನಡುವೆ ತಾರತಮ್ಯವನ್ನ ಮಾಡಿದಂತಾಗುತ್ತೆ, ಬಯಾಸ್ ಆಗುತ್ತೆ.
ಹಾಗಾಗಿ ಅಂದ್ರೆ ಈ ಸಂದರ್ಭದಲ್ಲಿ ಆದೇಶದಲ್ಲಿ ಉಲ್ಲೇಖ ಮಾಡುವಂತದ್ದು ದಿನವೊಂದಕ್ಕೆ ಒಬ್ಬ ಕೈದಿಗೆ 82 ರೂಪಾಯಿಯನ್ನ ಒಂದು ವೆಚ್ಚವನ್ನು ಮಾಡ್ತಾ ಇದೆ ಜೈಲ್ ಅಥಾರಿಟಿ. ಆದ್ರೆ ಕೇವಲ 82 ರೂಪಾಯಿ ಉಲ್ಲೇಖವನ್ನ ಮಾಡ್ತಿರೋದ್ರಿಂದ ಆ ಒಂದು ಹಣ ಅಂದ್ರೆ ಆ ಆಹಾರದ ಗುಣಮಟ್ಟವನ್ನು ಇಲ್ಲಿ ಪ್ರಶ್ನೆ ಮಾಡಬೇಕಾಗಿರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಜೈಲ್ ಅಥಾರಿಟಿ ಒಂದು ಡಿಜಿಟಲ್ ಪಬ್ಲಿಕೇಶನ್ ಅನ್ನ ಮಾಡಬೇಕು. ಯಾವತ್ತು ಏನು ಊಟವನ್ನ ಕೊಡ್ತಾ ಇದ್ವಿ ಅದ್ರ ಗುಣಮಟ್ಟ ಏನು ಅನ್ನುವಂಥದ್ದನ್ನ ಪಬ್ಲಿಕೇಶನ್ ಮಾಡಬೇಕು. ಅದನ್ನ ಒಬ್ರು ಡೈಟಿಷಿಯನ್ ಇದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಿ ಆಗಾಗ ಈ ವರದಿಯನ್ನ ನೀಡಬೇಕು ಅನ್ನುವಂತ ಗುಡಲ್ಲಿ ಅಲ್ಲಿ ಒಂದು ಉಲ್ಲೇಖವನ್ನ ಮಾಡಿರುವಂತಹದ್ದು. ಸೊ ಈ ಸಂಬಂಧಪಟ್ಟಂತೆ ಈ ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್ ಇವರಿಗೆ ಮತ್ತೊಂದು ಒಂದು ಲಿಬರ್ಟಿಯನ್ನ ಕೊಟ್ಟಿರುವಂತ ಅವಕಾಶವನ್ನ ಕೊಟ್ಟಿದೆ. ಅಂದ್ರೆ ವೈದ್ಯರ ಸಲಹೆ ಅತ್ಯಂತ ಅಗತ್ಯ, ಅಂದ್ರೆ ಮನೆ ಊಟ ಅಗತ್ಯ ಇದೆ ಅಂತಂದ್ರೆ ವೈದ್ಯರ ಸಲಹೆಯ ಸೂಚನೆ ಮೇರೆಗೆ ಜೈಲ್ ಅಥಾರಿಟಿಗೆ ಮನವಿಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಆ ಮೂಲಕ ಸೆಷನ್ಸ್ ಕೋರ್ಟ್ ಏನು ಆದೇಶವನ್ನ ಮಾಡಿತ್ತು ವಾರಕ್ಕೊಮ್ಮೆ ಒಂದು ಏನು ಮನೆ ಊಟವನ್ನು ಕೊಡಬೇಕು, ಆ ಆದೇಶವನ್ನ ರದ್ದು ಮಾಡಿ ಆ ಮೂಲಕ ಈಗ ಇವರಿಗೆ ಹಿನ್ನಡೆ ಆಗಿದೆ. ಅದರ ಜೊತೆಗೆ ಈ ಒಂದು ಆದೇಶ ಮಾಡೋ ಸಂದರ್ಭದಲ್ಲಿ ಅಲ್ಲಿದ್ದಂತ ಸರ್ಕಾರ ಪರ ವಕೀಲ BN ಜಗದೀಶ್ ಅವರು ಒಂದು ಹೇಳ್ತಾರೆ, ಈಗ ನಾವು ದಿನಕ್ಕೆ 125 ರೂಪಾಯಿಯನ್ನ 125 ರೂಪಾಯಿಗೆ ಹೆಚ್ಚಿಗೆ ಮಾಡಿದೀವಿ, 82 ರೂಪಾಯಿ ಅಲ್ಲ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. 82ರಿಂದ 125ಗೆ ಹೆಚ್ಚಿಗೆ ಮಾಡಿದ್ರು ಕೂಡ ಅದು ಕೂಡ ಪರಿಶೀಲನೆ ಆಗ್ಬೇಕಾಗುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 3-4 ಬಾರಿ ಕೊಡುವಂತ ಊಟಕ್ಕೆ ಕೇವಲ 82 ರೂಪಾಯಿ ಅಥವಾ 125 ರೂಪಾಯಿ ಅನ್ನೋದು ಗುಣಮಟ್ಟ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನುವಂಥದ್ದು ಕೂಡ ಈ ಪ್ರಮುಖವಾಗಿರುವಂತದ್ದು ಅಂತ ಒಂದು ಅಬ್ಸರ್ವೇಷನ್ ಹೈಕೋರ್ಟ್ ಆದೇಶದಲ್ಲಿ ಇರುವಂತದ್ದು. ಸೊ ಇಲ್ಲಿ ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್ಗೆ ವಾರಕ್ಕೊಮ್ಮೆ ಮನೆ ಊಟ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಏನೋ ಒಂದು ಆದೇಶವನ್ನ ಮಾಡಿದ್ರೆ ಹೈಕೋರ್ಟ್ ಆ ಆದೇಶವನ್ನ ರದ್ದು ಮಾಡಿದೆ. ಆ ಮೂಲಕ ಈ ಆರೋಪಿಗಳಿಗೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.